ನನ್ನ ಕೆಳಗಡೆ ಆ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಪ್ರತಿ ಮಂತ್ರಿ ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ ಮತ್ತು 3ನೇ ಶನಿವಾರ ಆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮತ್ತು ಅಲ್ಲೇ ಕೆಲವು ಏನಾದರೂ ಕಾನೂನು ಚೌಕಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಭೆಗಳನ್ನು ನಡೆಸಿ ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ಎಲ್ಲ 224 ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ಹೇಳಿದ್ದೇವೆ. ಇದಾದ ಮೇಲೆ ಹೋಬಳಿ ಮಟ್ಟಕ್ಕೂ ಕೂಡ ಆ ಮಂತ್ರಿಗಳು ಅದೇ ರೀತಿ ರೌಂಡ್ ಆಗಿ ಎಲ್ಲ ಕಡೆನೂ ನೆಕ್ಸ್ಟ್ 18 ತಿಂಗಳು ಆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ತಿಳಿಸಿದ್ದೇವೆ. ನಮ್ಮ ಶಾಸಕರುಗಳು ಅವರು ಮಂತ್ರಿ ಹೋದ ಮೇಲೆ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಆ ಜನ ಸಂಪರ್ಕಕ್ಕೋಸ್ಕರ ಈ ಪ್ರಜಾಸೇವೆ ಇಲಾಖೆಗೆ ಹೋಗಿ ಅಲ್ಲೋಗಿ ಏನು ಜನರ ಸಮಸ್ಯೆಯನ್ನು ಆಲಿಸಬೇಕು, ಜನರ ಹತ್ರ ಹೋಗಬೇಕು, ಜನರ ಭಾವನೆಯನ್ನು ಅರ್ಥಕೊಳ್ಬೇಕು, ಅವರ ಸಮಸ್ಯೆ ಏನಿದೆ ಅಂತೇಳಿ ಅರ್ಥಕೊಂಡು ಸರ್ಕಾರಕ್ಕೂ ಮುಟ್ಟಿಸಿ ಅವ್ರಿಗೊಂದು ಪರಿಹಾರವನ್ನು ಒದಗಿಸಿಡಬೇಕು ಅಂಥೇಳಿ ಒಂದು ಹೊಸ ಇಲಾಖೆಯ ಭಾವನೆಯನ್ನು, ಚಿಂತನೆಯನ್ನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅದು ಕೂಡ ಆದಷ್ಟು ನಾವು ಪರಿಹಾರವನ್ನು ಕಂಡುಹಿಡಲಿಕ್ಕೆ ಮತ್ತು ಜನರ ವಿಚಾರಗಳು ಏನಿದೆ ಅದು ಕೂಡ ಸರ್ಕಾರಕ್ಕೆ ಆಗಾಗ ನಮ್ಮನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಜನರ ಭಾವನೆಯನ್ನು ಕೂಡ ತಿಳಿಸಬೇಕು ಅಂಥೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸಚಿವರು ಕೂಡ ತಾಲೂಕು ಮಟ್ಟಕ್ಕೆ ಆದಮೇಲೆ ಹೋಬಳಿ ಮಟ್ಟಕ್ಕೂ ಹೋಗಬೇಕು ಕಂಪಲ್ಸರಿಯಾಗಿ ಅಂಥೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ನನ್ನ ಕೆಳಗಡೆ ಆ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಪ್ರತಿ ಮಂತ್ರಿ ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ ಮತ್ತು 3ನೇ ಶನಿವಾರ ಆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮತ್ತು ಅಲ್ಲೇ ಕೆಲವು ಏನಾದರೂ ಕಾನೂನು ಚೌಕಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಭೆಗಳನ್ನು ನಡೆಸಿ ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ಎಲ್ಲ 224 ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ಹೇಳಿದ್ದೇವೆ. ಇದಾದ ಮೇಲೆ ಹೋಬಳಿ ಮಟ್ಟಕ್ಕೂ ಕೂಡ ಆ ಮಂತ್ರಿಗಳು ಅದೇ ರೀತಿ ರೌಂಡ್ ಆಗಿ ಎಲ್ಲ ಕಡೆನೂ ನೆಕ್ಸ್ಟ್ 18 ತಿಂಗಳು ಆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ತಿಳಿಸಿದ್ದೇವೆ. ನಮ್ಮ ಶಾಸಕರುಗಳು ಅವರು ಮಂತ್ರಿ ಹೋದ ಮೇಲೆ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಆ ಜನ ಸಂಪರ್ಕಕ್ಕೋಸ್ಕರ ಈ ಪ್ರಜಾಸೇವೆ ಇಲಾಖೆಗೆ ಹೋಗಿ ಅಲ್ಲೋಗಿ ಏನು ಜನರ ಸಮಸ್ಯೆಯನ್ನು ಆಲಿಸಬೇಕು, ಜನರ ಹತ್ರ ಹೋಗಬೇಕು, ಜನರ ಭಾವನೆಯನ್ನು ಅರ್ಥಕೊಳ್ಬೇಕು, ಅವರ ಸಮಸ್ಯೆ ಏನಿದೆ ಅಂತೇಳಿ ಅರ್ಥಕೊಂಡು ಸರ್ಕಾರಕ್ಕೂ ಮುಟ್ಟಿಸಿ ಅವ್ರಿಗೊಂದು ಪರಿಹಾರವನ್ನು ಒದಗಿಸಿಡಬೇಕು ಅಂಥೇಳಿ ಒಂದು ಹೊಸ ಇಲಾಖೆಯ ಭಾವನೆಯನ್ನು, ಚಿಂತನೆಯನ್ನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅದು ಕೂಡ ಆದಷ್ಟು ನಾವು ಪರಿಹಾರವನ್ನು ಕಂಡುಹಿಡಲಿಕ್ಕೆ ಮತ್ತು ಜನರ ವಿಚಾರಗಳು ಏನಿದೆ ಅದು ಕೂಡ ಸರ್ಕಾರಕ್ಕೆ ಆಗಾಗ ನಮ್ಮನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಜನರ ಭಾವನೆಯನ್ನು ಕೂಡ ತಿಳಿಸಬೇಕು ಅಂಥೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸಚಿವರು ಕೂಡ ತಾಲೂಕು ಮಟ್ಟಕ್ಕೆ ಆದಮೇಲೆ ಹೋಬಳಿ ಮಟ್ಟಕ್ಕೂ ಹೋಗಬೇಕು ಕಂಪಲ್ಸರಿಯಾಗಿ ಅಂಥೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ.